ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಗುಬ್ಬೆಕಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಲೀಲಾವತಿ ಅವರ ಸ್ಮಾರಕಕ್ಕೂ ಹೋಗೋಣ ಅಂತ ಇದ್ದೀವಿ. ಬನ್ನಿ, ಏನೆಲ್ಲ ಆಗುತ್ತೆ ನಿಮಗೆ ತೋರಿಸ್ತೀನಿ. ಲೀಲಾವತಿ ಅವ್ರ ಸ್ಮಾರಕಕ್ಕೆ ಹೋಗ್ಬೇಕಂದ್ರೆ ಕುಣಿಗಲ್ ರೋಡ್ ತೊಗೊಳ್ಬೇಕು. ಕುಣಿಗಲ್ ರೋಡ್ ತೊಗೊಂಡ್ಮೇಲೆ ಟೋಲಿಂದ ಹಿಂದೆನೇ ಒಂದು ರೋಡ್ ಬರುತ್ತೆ. ಈಗ ತೋರಿಸ್ತೀನಿ ನೋಡಿ, ಈ ರೋಡೇ. ಟೋಲಿಂದ ಸ್ವಲ್ಪ ಹಿಂದೆ ಟೋಲ್ ಕಾಣ್ತಾ ಇರುತ್ತೆ. ಅಲ್ಲಿಂದ ಹಿಂದಕ್ಕೆ ಒಂದು ಪ್ಯಾರಾಗಾನ್ ಶೋರೂಮ್ ಇದೆ. ಅದ್ರ ಪಕ್ಕದ ರೋಡಲ್ಲಿ ಒಂದೇ ರೋಡು. ಸ್ಟ್ರೈಟ್ ರೋಡಲ್ಲಿ ಹೋದ್ರೆ ಸೋಲ್ದೇವನಹಳ್ಳಿ ಅಂತ ಸಿಗುತ್ತೆ. ಅಲ್ಲಿ ಅವ್ರ ಸ್ಮಾರಕ ಇದೆ. ಆನ್ ದ ವೇ ಶನಿಮಹಾತ್ಮನ ದೇವಸ್ಥಾನ ಸಿಕ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಆನ್ ದ ವೇ ಹಾಗೆ ಪಿಕಾಕ್ ಕಾಣಿಸ್ತು ನಮಗೆ ರೋಡಲ್ಲಿ. ನೋಡಿ ಎಷ್ಟು ದೊಡ್ಡದಿದೆ. ಇದು ಹಳ್ಳಿ ರೋಡ್ ಆಗಿರೋದ್ರಿಂದ ಕಾಣಿಸ್ತು ನಮಗೆ. ನಾವಿವಾಗ ಬಂದು ರೀಚ್ ಆದ್ವಿ. ನೋಡಿ, ರೋಡ್ ಸೈಡೇ ಇದೆ. ನೀವು ಸೋಲ್ದೇವನಹಳ್ಳಿಗೆ ಹೋದರೆ ಯಾರು ಬೇಕಾದರೂ ಹೇಳ್ತಾರೆ. ಅಲ್ಲಿ ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ನಾನು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾರಾದರೂ ಹೋಗ್ಬೇಕಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್. ನೋಡಿ, ನಾವೀಗ ಎಂಟರ್ ಆಗ್ತಾ ಇದ್ದೀವಿ. ಅವ್ರು ಮಾಡಿರೋ ಫಿಲಮ್ಸ್ ಇದೆಲ್ಲ ಫೋಟೋಸ್ ಹಾಕಿದ್ದಾರೆ. ಅವ್ರಿಗೆ ಬಂದಿರೋ ಅವಾರ್ಡ್ಸ್ದು, ಅವರು ಯಾವ್ದಾವ್ದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ಎಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ನಾನು ನಿಮ್ಗೆ ನೀಟಾಗಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ನೋಡಿ ಎಲ್ಲ ಯಾವ ಥರ ಇದು ಮಾಡಿದ್ದಾರೆ. ಮಳೆ ಬರ್ತಿದೆ ಇವತ್ತು ಕರೆಕ್ಟಾಗಿ. ಏನು ಸೌಂಡ್ ಇಲ್ಲ. ಇದು ಫ್ರೂಟ್. ಸೋಲಾರ್ ಪ್ಲಾಂಟ್. ಚಿಕ್ಕ ಮರದ ನೋಡಿ, ಲೀಲಾವತಿ ಅವರು ಹುಟ್ಟಿದ್ದು 1937ರಲ್ಲಿ. ಅವ್ರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಚಿಕ್ಕ ಗ್ರಾಮದಲ್ಲಿ ಅವ್ರು ಹುಟ್ಟಿದ್ದು. ಅವರಿಗೆ 6 ವರ್ಷ ಇದ್ದಾಗಲೇ ಅವ್ರ ತಂದೆ ತಾಯಿ ಇಬ್ಬರನ್ನು ಕಳ್ತ್ಕೊಂತಾರೆ. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ನಾಟಕ ಮತ್ತು ನೃತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಅವರು ರಂಗಭೂಮಿಗೆ ಸೇರ್ಕೋತಾರೆ. ಅದು ಬಂದು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಮಂಡಳಿಗೆ ಸೇರ್ಕೋತಾರೆ. 1958ರಲ್ಲಿ ಅವರು ಭಕ್ತ ಪ್ರಹ್ಲಾದ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪ್ರವೇಶ ಮಾಡ್ತಾರೆ. ಅವ್ರು ಮಾಡಿರೋ ಕೆಲವು ಮುಖ್ಯ ಚಿತ್ರಗಳಲ್ಲಿ ರಾಣಿ ಹೊನ್ನಮ್ಮ, ಕನ್ಯಾದಾನ, ಗಾಳಿಗೋಪುರ, ಮನಮೆಚ್ಚಿದ ಮಡದಿ ಮುಂತಾದ ಸೂಪರ್ ಹಿಟ್ ಸಿನಿಮಾಗಳೆಲ್ಲ ನಟಿಸಿದ್ದಾರೆ. ಅವರು 600ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ, ತಮಿಳ್, ತೆಲುಗು ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಚಿತ್ರರಂಗದಿಂದ ನಿವೃತ್ತಿ ಪಡೆದ ಮೇಲೆ ಸೋಲ್ದೇವನಹಳ್ಳಿಯಲ್ಲಿ ನೆಲೆಸಿದ್ರು. ಅಲ್ಲಿ ಪ್ರಾಣಿ ಪ್ರಿಯರಾಗಿದ್ರು, ಪರಿಸರವಾದಿಯಾಗಿದ್ರು, ಸಮಾಜ ಸೇವೆ ಎಲ್ಲ ಮಾಡಿ ನೆಮ್ಮದಿಯಿಂದ ಜೀವನ ನಡೆಸ್ತಿದ್ರು. ಅವರು ಡಿಸೆಂಬರ್ 8, 2023ರಲ್ಲಿ ನಿಧನ ಆಗ್ತಾರೆ. ಅವ್ರು ನಿಧನರಾದಾಗ ಅವರಿಗೆ 86 ವರ್ಷ ಆಗಿರುತ್ತೆ. ಅವ್ರ ಸಮಾಜ ಸೇವೆಗೆ ಮತ್ತು ಸಿನಿಮಾಗೆ ಎಷ್ಟೊಂದು ಅವಾರ್ಡ್ಸ್ಗಳು ಬಂದಿದೆ ಅವರಿಗೆ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಸಿರಿ ಸವಿಗಾನ
ಎದೆ ಜಲ್ಲೆನೆ ಹೂವಿ ಇದೆ ನೋಡಿ ಅವ್ರ ಸಮಾಧಿ. ಲೀಲಾವತಿ ರಾಜ್ಕುಮಾರ್ ಫಿಲಮ್ಸ್ಗೆ ಮತ್ತು ಸಾಂಗ್ಸಿಗೆ ಯಾರೆಲ್ಲ ಫ್ಯಾನ್ಸ್ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನೀವು ಯಾರನ್ನ ಈ ಜಾಗಕ್ಕೆ ಬರಬೇಕು ಅಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇಲ್ಲ ಅಂದರೆ ನೆಲಮಂಗಲ ನಿಯರ್ ಇರೋರಿಗೆ ಸೋಲ್ದೇನಹಳ್ಳಿ ಗೊತ್ತಿರುತ್ತೆ, ಅಲ್ಲೇ ಇರೋದಿದ್ದು. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾರನ್ನ ವೀಕೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಫ್ರೆಂಡ್ಸ್, ಇವಾಗ ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಬಂದಿದ್ದಾರೆ. ಇದು ದಾಸೋಹ ಥರ. ಇದನ್ನ ತಗ್ಗಿ ಅಲ್ವಾ ನಾವು ಹೊರಿಸ್ಕೊಂಡ್ರೆ ಮತ್ತೆ ಶೀಟು ಸಿಮೆಂಟ್ ಸೀಟು ಟೊಮಾಟೊ ಬಾತ ಇದೇ ಲೀಲಾವತಿ ಅವರ ಫಾರ್ಮ್ ಹೌಸು. ಅವರ ಸಮಾಧಿ ಎದುರುಗಡೆನೆ ಈ ಕಾಂಪೌಂಡ್ ಎಲ್ಲ ಇದೆ. ಇದೇ ಅವ್ರ ತೋಟ. ಅವ್ರು ಇರಲಿಲ್ಲ, ಎಲ್ಲೋ ಹೋಗಿದ್ರು ವಿನೋದ್ ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ. ನಾವು ಲೀಲಾವತಿ ಅವ್ರ ಸಮಾಧಿ ಎಲ್ಲ ನೋಡಿಕೊಂಡು ಈಗ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಿಯರ್ ಇತ್ತು ಹಳ್ಳಿ ಮನೆ. ಹೇಗಿದೆ ಏನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ. ಎಷ್ಟು ವರ್ಷ ಬೇಕಂಗಾರೆ ಹಾಲು ಕೊಡೋಕ್ಕೆ? ಈಗ ಇದು ಅಲ್ಲೇ ಆಗಿಲ್ಲ. ವಾ, ನೋಡಿದ್ದೀನಿ.
ಏನೈತೆ ಇಲ್ಲೆಲ್ಲ ಜಮೀನು ಎಷ್ಟಿದೆ ಒಂದು ಕುಂಟೆ? ಇಲ್ಲಿ ಒಂದು 20 ಇಲ್ಲಿ. ಹಾಂ ಆ ಕಾಲೇ ತಿರುಗಾಡ್ದ ಬರೋ ಫಸ್ಟ್ ಇದ್ವಲ್ಲ ಹಾಂ ಹಾಂ ಅಲ್ಲಿ 3 2 4 ವಾ ತಿಳ್ಕಟ್ಟಿರ್ತಾರೆ. ಹಾಂ ತಿಳ್ಕ ಬಾವರು ಹಾಂ ಹಾಂ ಅವ್ರ ತಿರ್ಗಿ ಹಾಕಿದ್ರೆ ಹಾಂ ಹ್ಞೂ ಹಾಂ ನನಗೆ ಇದೇ ಸಾಕು. ಮುದ್ದೆ ಬೇಕು ಅಂದ್ರೆ ಹ್ಞೂ ಯಾವ್ದು ಮಾಡೋರು ತಿಂತೀನಿ. ಬಾ ನಮ್ಮ ಅಕ್ಕ ಇಲ್ಲಿ ನಾವು ಹೋಗಿದ್ದೀವಿ ಅಂತ ಮುದ್ದೆ ಕಟ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ಈ ಥರ ಅಡುಗೆ ಮನೆಯಲ್ಲಿ ಕಲ್ಲಿರೋದಂತೆ ಮುದ್ದೆ ಕಟ್ಟಕ್ಕೆ ಅಂತಾನೆ ಅದ್ರಲ್ಲಿ ಕಟ್ತಾ ಇದ್ದಾರೆ. ಬ್ಲೇಡಾ ಅಲ್ಲೇ ಅದೇ ಇರೋದು ನೀರು ಮುದ್ದೆ ಕರ್ಕಣಕಮ್ಮ ಮುದ್ದೆ ಹಿಂಗೆ ಕೆರ್ಕಣಕಪ್ಪ. ಹೌದಾ ಹಿಂಗೆ ಎತ್ಕೊಳಕ್ಕೆ ಹಿಂಗೆ ಎತ್ಕೊಂಡು ಮಾಡಕ್ಕೆ ಬರವಲ್ಲಿ ಕೊಡ್ತೀನಿ ಕೊಡುವ ಮೆತ್ತು ಕೊಡುವ ಬಿದ್ದೈದು ಇಸ್ಕಂಬ ಅಜ್ಜಿ ಹತ್ರ ಇಸ್ಕಂಬ. ಇಲ್ಲಿತ್ತು ಇಸ್ಕಂಬ ಕಿತ್ತೋಯ್ತೇನಪ್ಪ. ಇಲ್ಲ ಕಿತ್ತೋಗಿಲ್ಲ. ಕೊಡಿಲಿ ನೋಡಿ ಮಿಯಾ ಬಂತು. ಮಿಯಾ ಏಯ್ ಅದು ಬೆಕ್ಕಿಗತ್ಲಲ್ಲ ಯಪ್ಪ. ಈಗೇನು ಗಟ್ಟಿ ಮಾಡೋದು? ಆಯ್ತು ಜಂಗಾಯ್ತೈತಿ ಅಜ್ಜಿ ಇವನಿಗೆ ಬೈಯಿ ಬೇಡ ಬೈಬಿಡಿ ಬಿಡಿ. ಬೈಯಲ್ಲ ನಾವು ಆಯಲ್ಲ, ನಾವೆಲ್ಲ ಹೊಡಿಯಲ್ಲ ನಾವು ಬೆಕ್ಕಿಗೆ ಬೈರಿ ಬೇಕಾರೆ. ಗದ್ರಸಿ ಅವನಿಗೆ ಗದ್ರಸಾಕಿ ಅವನಿಗೆ ಎಲ್ಲ ಕಿತ್ತಾಕ್ತಾನೆ. ಇವನ್ಗ ಕಲ್ಗಿರೋ ನೋಡು ಸುಮ್ಮನೆ ಲೈ ಹಿಡ್ಕೊಬರ ಅವನು. ಏಯ್ ಏನ್ರೇನಿಲ್ಲ ಕೆಂಬನಲ್ಲಿ ತಗೊಂಡಿರೋದ. ಹಂಗೇನೆ ನಮ್ಮ ಮನೆ ತಾತ ನೋಡಲ್ಲ. ಹಿಡ್ಕಳೆ ಹುಷಾರಾಗಿ ಕಿತ್ತ ಬಂದ್ಬಿಟ್ಟು ಒಂದು ಗೊತ್ತಿ ಸುತ್ತಲ್ಲ ಅಲ್ಲಿ. ಕೊಡಪ್ಪ ಸ್ವಾಮಿ ಎಲ್ಲಿತ್ತು ಇದು ಕೊಟ್ಟು ಎಲ್ಲಾನು ಇಲ್ಲಳು ಕೊಟ್ಟಕ್ಕಂದ್ರೆ ಕೊಡ್ತಲ್ಲ ಇವನ್ ಅನ್ಕೊಳ್ಳಲ್ಲ. ಬಾಯ್ ಕೂಲಿ ಕಾಲದಲ್ಲಿ ಎಲ್ಲ ಹೋಗಿದೆ. ಬಾಯ್ ಮಾಡು. ಸರಿ ನಾವು ಹೋಯ್ತೀವಿ. ಬಾಯ್ ನೋಡಿಲ್ಲ ನಾವು ಹೋಯ್ತೀವಿ. ಲೈ